Jacar Academy. ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 8th ಕ್ಲಾಸ್ಗೆ ಸಂಬಂಧಿಸಿದಂತೆ FA2 ಪ್ರಶ್ನೆ ಪತ್ರಿಕೆಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. FA2 ಟೆಸ್ಟ್ 2024 ಅಕಾಡೆಮಿಕ್ ಇಯರ್ ನಿರ್ಧಾರಿತ ಪಠ್ಯಕ್ರಮ ಯಾವೆಲ್ಲ ಪಠ್ಯಕ್ರಮವನ್ನು ತೆಗೆದುಕೊಂಡಿದೀವಿ ಅಂದ್ರೆ FA2ಗೆ ಮೊದಲನೇದಾಗಿ ಮಹಾತ್ಮ ಗಾಂಧಿ ಪಾಠವನ್ನು ತೆಗೆದುಕೊಂಡಿದೀವಿ, ಸಮಾಚಾರ ಪತ್ರಿಕೆ ಆತ್ಮಕಥಾ, ಬಂದರ್ ಬಾಂಡ್, ಚುಟ್ಟಿ ಪತ್ರ और ಮೊಬೈಲ್ ಕಾ ಬಾಲಾ ಈ ಪಾಠಗಳನ್ನು ತೆಗೆದುಕೊಂಡಿದ್ದೀವಿ. ಜೊತೆಗೆ ಪೂರಕ ವಾಚನದಿಂದ ದೂರದರ್ಶನವನ್ನ ತೆಗೆದುಕೊಂಡಿದ್ವಿ ಹಾಗೂ ಒಂದಿಷ್ಟು ವ್ಯಾಕರಣ ಅಂಶಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ. ಸೊ ಈ ಒಂದು ಎಲ್ಲ अंशಗಳ ಮೇಲೆ ನಮ್ಮ FA2 परीक्षा इरलिदे. सो बन्नी प्रश्न पत्रिका तक सागोना. तो यहाँ पर हमारी पाठशाला का नाम दिया गया है सरकारी प्रौढ़शाला गौरबी. उपलब्धि परीक्षा 2 है, FA2 है और विषय है हमारा तृतीय भाषा हिंदी और कुल अंक हैं 20 हैं और कक्षा 8वीं के लिए 8th क्लास ಒಂದು क्वेश्चन पेपर ಇರಲಿದೆ. ಸೊ ಬನ್ನಿ ತಡ ಮಾಡದೆ ಪ್ರಶ್ನೆ ಪತ್ರಿಕೆ ತक ಸಾಗೋಣ. ಮುಖ್ಯ ಪ್ರಶ್ನೆ 1 देखेंगे. ಮುಖ್ಯ ಪ್ರಶ್ನೆ 1 ನೋಡುವುದಾದರೆ ಸಹಿ ವಿಕಲ್ಪ ಚುನ್ಕರ್ ಲಿಖಿಯ ಸರಿಯಾಗಿರುವಂತ ಆಯ್ಕೆಯನ್ನ MCQ ಟೈಪ್ ಕ್ವೆಶ್ಚನ್ ಇದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. 2 ಪ್ರಶ್ನೆಗಳನ್ನ ಕೇಳಲಾಗಿದೆ, ಒಂದೊಂದು ಅಂಕಕ್ಕೆ ಒಟ್ಟಿಗಾಗಿ 2 ಅಂಕ. ಮೊದಲನೇ ಪ್ರಶ್ನೆಯನ್ನ ನೋಡುವುದಾದರೆ ನಿಮ್ನಲಿಖಿತ में से संज्ञा शब्द है. ಸಂಜ್ಞಾ ಅಂದ್ರೆ ಮಕ್ಕಳೇ ನಾಮಪದ. ನಮಗೆ ಎಲ್ಲರಿಗೂ ಗೊತ್ತು ಸಂಜ್ಞಾ ಅಂದ್ರೆ ನಾಮಪದ. ಕೆಳಗಿನವುಗಳಲ್ಲಿ ನಾಮಪದ ಶಬ್ದ ಯಾವುದು ಅಂತ ಹಾಗೂ ಆಪ್ಷನ್ ಗಳಿದಾವೆ. ಹಮ್, ಆಪ್, ಈ, ಮೈ, ಈ, ಭೂಲು. ಸೊ ಸರಿಯಾಗಿರುವಂತ ನಾಮಪದ ಶಬ್ದವನ್ನ 5 ಬರಿಬೇಕು. ಪ್ರಶ್ನೆ 2 ನೋಡುವುದಾದ್ರೆ ವಿಶ್ವಾಸ ಶಬ್ದ ಕಾ ವಿಲೋಮ ರೂಪ है. ಕೆಳಗಿನವುಗಳಲ್ಲಿ ವಿಶ್ವಾಸ ಶಬ್ದದ ವಿಲೋಮ ಅಂದ್ರೆ ಮಕ್ಕಳೇ ವಿರುದ್ಧ ಪದಗಳು. ವಿಶ್ವ, ನಿವಿಶ್ವಾಸ, ಈ ಅವಿಶ್ವಾಸ और ಈ ಭರೋಸಾ. ಸೊ ಇದರಲ್ಲಿ ವಿಲೋಮ ಶಬ್ದ ವಿರುದ್ಧಾರ್ಥಕ ಪದ ಯಾವುದು ಅನ್ನೋದನ್ನ ಬರಿಬೇಕು. ಪ್ರಶ್ನೆ 2 देखेंगे. ಮುಖ್ಯ ಪ್ರಶ್ನೆ 2 ನೋಡೋದಾದ್ರೆ ಅನುರೂಪದ ಪ್ರಶ್ನೆಯನ್ನ ಕೇಳಲಾಗಿದೆ. 2 ಪ್ರಶ್ನೆಗಳು 1 ಅಂಕಕ್ಕೆ ಒಟ್ಟಿಗಾಗಿ 2 ಅಂಕಗಳು. ಮೂರನೇ ಪ್ರಶ್ನೆ ನೋಡುವುದಾದ್ರೆ ಬಂದರ್ ತರಾಜುಲಯ. ಕೋತಿ ಏನ್ ಮಾಡ್ತದೆ? ತಕ್ಕಡಿಯನ್ನ ತರ್ತದೆ. ಬಿಲ್ಲಿ ಕ್ಯಾಲಾಯಿ ಅದನ್ನ ಉತ್ತರದ ರೂಪದಲ್ಲಿ ವಿದ್ಯಾರ್ಥಿಗಳು ಬರಿಬೇಕು. और चौथा प्रश्न हम देखेंगे. 4ನೇ ಪ್ರಶ್ನೆ ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಟೆಲಿಫೋನ್. ಸೊ ಡ್ರಾಯಿಂಗ್ ರೂಮ್ ದ ಮೂಲೆಯಲ್ಲಿ ಏನಿತ್ತು? ಟೆಲಿಫೋನ್ ಇತ್ತು. ದಾದಿ ಕೆ ಬಕ್ಸೆ ಮೇ ಕ್ಯಾ ಥಾ. ಅಜ್ಜಿಯ ಪೆಟ್ಟಿಗೆಯಲ್ಲಿ ಏನಿತ್ತು ಎನ್ನುವುದನ್ನ ಬರಿಬೇಕು. ಮುಖ್ಯ ಪ್ರಶ್ನೆ 3 देखेंगे. निम्नलिखित प्रश्नों के उत्तर एक वाक्य में लिखिए. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 2 ಪ್ರಶ್ನೆಗಳು ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಿಗಾಗಿ 2 ಅಂಕಗಳು ನಮಗೆ ಲಭಿಸುತ್ತವೆ. ಪ್ರಶ್ನೆ 5 देखेंगे. ಭಾರತ್ ಕಿಸ್ಕೆ ಪ್ರಯತ್ನ ಸೆ ಆಜಾದ್ ಹುವಾ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಅದರ ಉತ್ತರವನ್ನ ಬರೀಬೇಕು. ಪ್ರಶ್ನೆ 6 है ಮೊಬೈಲ್ ಕಾ ಅಗ್ರಜ್ ಕೌನ್ ಹೈ. ಮೊಬೈಲ್ ನ ಪೂರ್ವಜರು ಅಥವಾ ಅಗ್ರಜ ದೊಡ್ಡವರು ಯಾರು ಅಂತ ಬರೀಬೇಕು. ಮುಖ್ಯ ಪ್ರಶ್ನೆ 4 है निम्नलिखित प्रश्नों के उत्तर 2 या 3 ವಾಕ್ಯೋं में लिखिए ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. 2 ಪ್ರಶ್ನೆಗಳು 2 ಅಂಕಗಳಿಗಾಗಿ ಒಟ್ಟಿಗಾಗಿ 4 ಅಂಕಗಳು ನಮಗೆ ಲಭಿಸುತ್ತವೆ. ಪ್ರಶ್ನೆ 7 ನೋಡುವುದಾದರೆ गांधी की सत्य प्रियता कहां से शुरू हुई और कैसे. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಪ್ರಶ್ನೆ 8 है दूरदर्शन से कौन कौन सी जानकारियां प्राप्त होती है. ಸೊ ಈ ಒಂದು ಪ್ರಶ್ನೆ ಪೂರಕ ವಾಚನದಿಂದ ಸಪ್ಲಿಮೆಂಟರಿ ರೀಡಿಂಗ್ ಏನಿದೆ ನಿಮ್ಮ ಪುಸ್ತಕದಲ್ಲಿ ಅಲ್ಲಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅದರ ಉತ್ತರವನ್ನ ಬರೀಬೇಕು. ಮುಖ್ಯ ಪ್ರಶ್ನೆ 5 देखिए. ಮುಖ್ಯ ಪ್ರಶ್ನೆ 5 ನೋಡುವುದಾದರೆ निम्नलिखित प्रश्नों के उत्तर 3 या 4 वाक्य में उत्तर लिखिए. 3 ಅಥವಾ 4 ವಾಕ್ಯದಲ್ಲಿ 3 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಒಟ್ಟಿಗಾಗಿ 6 ಅಂಕಗಳು ನಮಗೆ ಇಲ್ಲಿಂದ ಲಭಿಸುತ್ತವೆ. अपने शब्दों में भावार्थ लिखिए. ಸೊ ಭಾವಾರ್ಥವನ್ನ ಬರೀಬೇಕಾಗಿರುವಂತದ್ದು बंदर ने देखा यह झगड़ा, ले तराजू वह वहां आड़ा, बोला झगड़ा ठीक नहीं है, बांट के खाना बात सही है. ಸೊ ಈ ಒಂದು ಪದ್ಯ ಭಾಗದ ಭಾವಾರ್ಥವನ್ನ ತಾವುಗಳು ನಿಮ್ಮ ಶಬ್ದದಲ್ಲಿ ಹಿಂದಿಯಲ್ಲಿ ಬರೀಬೇಕು. ಹಿಂದಿ में इसका हमें भावार्थ लिखना है. ಭಾವಾರ್ಥವನ್ನ ನಿಮ್ಮ ಶಬ್ದಗಳಲ್ಲಿ ಬರೀಬೇಕು 3 ಅಂಕಗಳಿಗಾಗಿ. प्रश्न 10 है समाचार पत्र को विषय की दृष्टि से कौन से वर्गों में विभाजित किया जाता है. प्राचीन काल में संदेश कैसे भेजा जाता था. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದರೆ ಮಕ್ಕಳೇ ನಿಮಗೆ 3 ಅಂಕಗಳು ಲಭಿಸುತ್ತವೆ. मुख्य प्रश्न 6 देखें. मुख्य प्रश्न 6 ನೋಡುವುದಾದರೆ निम्नलिखित प्रश्नों के उत्तर 5-6 वाक्यों में लिखिए. 5-6 ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪ್ರಶ್ನೆ 4 ಅಂಕಕ್ಕೆ ಕೇಳಲಾಗಿದೆ. ಅದೇನು ಅಂದ್ರೆ प्रश्न 11 है तबीयत ठीक न होने का कारण देते हुए 3 दिनों की छुट्टी के लिए अपने प्रधान अध्यापक के नाम एक पत्र लिखिए. ಸೊ ಇಲ್ಲಿ ಪತ್ರವನ್ನ ಬರೀಬೇಕು. ಏನ್ ಬರೀಬೇಕು ಮಕ್ಕಳೇ? ಪತ್ರವನ್ನ ಬರೀಬೇಕು. ಎಷ್ಟು ಅಂಕಗಳಿಗಿದೆ? 4 ಅಂಕಗಳಿಗಿದೆ. ಸೊ ಮಕ್ಕಳೇ ಇದೆಲ್ಲವೂ ಆಗಿತ್ತು FA2 ಕ್ವಶನ್ ಪೇಪರ್. ಸೊ ಮುಂದೆ ನಾವು ನೋಡೋಣ ಇದರ ಬಗ್ಗೆ ಬ್ಲೂ ಪ್ರಿಂಟ್ ಕೂಡ ಇದೆ. ಇಲ್ಲಿ ನಾವು ನೋಡಬಹುದು ಇದು ಒಂದು ಬ್ಲೂ ಪ್ರಿಂಟ್
8th क्लास के लिए यह FA2 का ब्लूप्रिंट है। हिंदी है, तृतीय भाषा और अंक है 20। स्मरण, समझना, अभिव्यक्ति, रसग्रहण इस प्रकार से हमने लिया है। तो महात्मा गांधी पाठ से हमें आते हैं 1 अंक का 1 प्रश्न है और 2 अंक का 1 प्रश्न है, कुल मिलाकर 3 अंक आते हैं। ಯಾವೆಲ್ಲ ಪಾಠಗಳಿಗಾಗಿ ಎಷ್ಟೆಲ್ಲ ಅಂಕಗಳನ್ನ ಕೇಳಲಾಗಿದೆ ಅನ್ನೋದು ಕೂಡ ಇದರ ಒಂದು PDF ನಿಮಗೆ ಸಿಗುತ್ತೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ। ಸೊ ಒಟ್ಟಿಗಾಗಿ 11 ಪ್ರಶ್ನೆಗಳು 20 ಅಂಕಗಳು ರಸಗ್ರಹಣದಿಂದ, ಅಭಿವ್ಯಕ್ತಿಯಿಂದ, ತದನಂತರ ಸಮಜ್ನದಿಂದ ಹಾಗೂ ಸ್ಮರಣದಿಂದ ಎಷ್ಟೆಲ್ಲ ಅಂಕಗಳನ್ನ ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಕೊಡಲಾಗಿದೆ। ವಿದ್ಯಾರ್ಥಿಗಳಿಗೆ ಹಾಗೂ ಟೀಚರ್ಸ್ ಗಿಫ್ಟ್ ಏನಂದ್ರೆ ಕೀ ಆನ್ಸರ್ ಕೂಡ ಇದೇ ಒಂದು PDF ಅಲ್ಲಿ ಕೊಟ್ಟಿದೀವಿ। ಇಲ್ಲೆಲ್ಲವೂ ಕೂಡ ಕೀ ಆನ್ಸರ್ ನೀವು ನೋಡಬಹುದು। ಸೊ ಎಲ್ಲವನ್ನ PDF ರೂಪದಲ್ಲಿ PDF ಫೈಲ್ ಅನ್ನ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಂದ ಅಲ್ಲಿ ಇವೆಲ್ಲವೂ ಕೂಡ ಲಭ್ಯ ಇದೆ, ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಅನ್ನ ಕೂಡ ಮಾಡಿಕೊಳ್ಳಬಹುದು। ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ತಪ್ಪದೇ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ SA1 ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನು ಕೂಡ ಈ ಒಂದು ಚಾನೆಲ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ। ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।